ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧನ ನೆನಪು ಕಾಲದೊಂದಿಗೆ ಮರೆಯಾಗಬಾರದು. ಆದರೆ ಧೀರ ಯೋಧ ಹುತಾತ್ಮರಾಗಿ 1.5 ವರ್ಷ ಆದರೂ ಇನ್ನೂ ಸ್ಮಾರಕ ನಿರ್ಮಾಣ ಮಾತ್ರ ಆಗ್ತಾನೇ ಇಲ್ಲ. ಯೋಧನ ತ್ಯಾಗಕ್ಕೆ ಇನ್ನೂ ಸಿಗದ ಗೌರವ. ಅಭಯ ಕೊಟ್ಟು 1.5 ವರ್ಷವಾದ್ರೂ ಇಲ್ಲ ಸ್ಮಾರಕ. ಯೋಧರು ನಮ್ಮ ದೇಶದ ಹೆಮ್ಮೆ. ಭಾರತ ಮಾತೆಯ ರಕ್ಷಣೆಗಾಗಿ ಹಗಲು ರಾತ್ರಿ ಎನ್ನದೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ಧೀರರು. ಕುಟುಂಬ ಸುಖ ಭೋಗಗಳನ್ನ ತೊರೆದು ದೇಶದ ಗಡಿಯಲ್ಲಿ ಕಾವಲು ಕಾಯುವ ಸೈನಿಕರ ತ್ಯಾಗವೂ ಅನನ್ಯ. ಆದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೀಜಾಡಿ ನಿವಾಸಿ ಅನೂಪ್ ಪೂಜಾರಿ ಹುತಾತ್ಮರಾಗಿ 1.5 ವರ್ಷವೇ ಕಳೆದು ಹೋಗಿದೆ. ಆದರೆ ಇದುವರೆಗೂ ಸ್ಮಾರಕ ನಿರ್ಮಾಣ ಮಾತ್ರ ಆಗಿಲ್ಲ. ಜನವರಿ 24ರಂದು ಜಮ್ಮು ಕಾಶ್ಮೀರದಲ್ಲಿ ನಡೆದ ಸೇನಾ ವಾಹನ ಅಪಘಾತದಲ್ಲಿ ಪ್ರಾಣ ಬಿಟ್ಟಿದ್ರು. ಅಂದು ಸ್ವಗ್ರಾಮ ಬೀಜಾಡಿ ಸಮುದ್ರ ತೀರದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಭಾವಪೂರ್ಣ ವಿದಾಯ ಹೇಳಿದ್ರು. ಕಡಲ ತೀರದಲ್ಲಿ ಸ್ಮಾರಕ ನಿರ್ಮಿಸುವ ಕನಸು ಗ್ರಾಮಸ್ಥರದ್ದಾಗಿತ್ತು. ಸ್ಮಾರಕ ನಿರ್ಮಾಣಕ್ಕಾಗಿ ಸುಮಾರು 50 ಸೆಂಟ್ಸ್ ಭೂಮಿಯನ್ನ ನೀಡುವ ಭರವಸೆ ನೀಡಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಆದರೆ ಇನ್ನೂ ಜಾಗವನ್ನೇ ನೀಡಿಲ್ಲ. ಅವತ್ತಿನ ದಿನ ಅಂತ್ಯ ಸಂಸ್ಕಾರ ಮತ್ತೆ ಮಧ್ಯ ಶ್ರದ್ಧಾಂಜಲಿ ಸಮಯದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ಇವರೆಲ್ಲ ನಮ್ಮ ಊರಿನವರೆಲ್ಲ ಸೇರಿ ಒಂದು ಮನವಿಯನ್ನು ಮಾಡಿದ್ವಿ. ಆದಷ್ಟು ಬೇಗನೆ ನಮ್ಮೂರಿನ ವೀರ ಯೋಧನ ಹೆಸರಿಗೆ ಒಂದು ಸ್ಮಾರಕ ರೆಡಿ ಆಗಬೇಕು ಅಂತೇಳಿ. ಅವಾಗ ಎಲ್ಲರೂ ಹೇಳಿದ್ರು. ಆದರೆ ಪಂಚಾಯತ್ನವರು ಅವತ್ತು ಭರವಸೆಯನ್ನು ಕೊಟ್ಟಿದ್ರು, ಆದಷ್ಟು ಬೇಗನೆ 50 ಸೆಂಟ್ ಜಾಗವನ್ನ ಅನೂಪ್ ಅವರ ಹೆಸರಿಗೆ ಕಾಯ್ದಿರಿಸ್ತೀವಿ ಅಂತ ಹೇಳಿ. ಇನ್ನೂ ಆಗಿಲ್ಲ. ಒಟ್ನಲ್ಲಿ ಭಾರತೀಯ ಸೇನೆಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನಲ್ಲಿ ಲ್ಯಾನ್ಸ್ ಹವಾಲ್ದಾರ್ ಆಗಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಈ ಧೀರ ಯೋಧನ ಸ್ಮಾರಕ ಇನ್ನೂ ನಿರ್ಮಾಣ ಆಗದೆ ಇರೋದು ವಿಪರ್ಯಾಸವೇ ಸರಿ. ಗಣೇಶ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.